ಬೆಂಗಳೂರು ಹೆಗಡೆ ನಗರದ ತನಿಸಂದ್ರದಲ್ಲಿ ಸಣ್ಣ ವಿಚಾರವೊಂದು ದೊಡ್ಡ ಗಲಾಟೆಗೆ ತಿರುಗಿದೆ. ಕ್ಲೀನಿಂಗ್ ಕೆಲಸದ ವಿಚಾರಕ್ಕೆ ಆರಂಭವಾದ ಕಿರಿಕಿರಿ ಬಳಿಕ ನೀರಿನ ವಿಚಾರಕ್ಕೆ ಜಗಳವಾಗಿ ಮಾರ್ಪಟ್ಟಿದೆ ಎಂಬ ಆರೋಪ ಕೇಳಿಬಂದಿದೆ. ಸೋಮವಾರ ಸಂಜೆ ವೇಳೆಗೆ ನಡೆದ ಈ ಗಲಾಟೆಯಲ್ಲಿ ಸುಮಾರು 30ರಿಂದ 40 ಮಂದಿ ವಿದ್ಯಾರ್ಥಿಗಳು ಮಹಿಳೆಯರ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಕ್ಲೀನಿಂಗ್ ಕೆಲಸದಲ್ಲಿ ತೊಡಗಿದ್ದ ಮಹಿಳೆಯರು ನೀರಿನ ಅಗತ್ಯವಿದ್ದ ವೇಳೆ ನೀರಿನ ಸರಬರಾಜನ್ನು ಏಕಾಏಕಿ ಸ್ಥಗಿತಗೊಳಿಸಲಾಗಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ವಿದ್ಯಾರ್ಥಿಗಳು ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಬಳಿಕ ಕಾಂಪೌಂಡ್ ಹಾರಿ ಬಂದು ಗಲಾಟೆ ಮಾಡಿದ್ದಾರೆ ಎಂಬ ಆರೋಪವಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿದ್ದ ಶಾಲೆಗೆ ನುಗ್ಗಿ ಕಿಟಕಿಗಳ ಗಾಜು ಒಡೆದು ಅದೇ ಗಾಜಿನ ತುಂಡುಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಘಟನೆ ತೀವ್ರಗೊಂಡ ಬಳಿಕ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕ್ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಂದ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದು, ಪೊಲೀಸರು ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಹೊರಗಡೆಯಿಂದ ಬಂದ್ಬಿಟ್ಟು ನೀವು 500 ರೂಪಾಯಿಗೆ ಬರ್ತೀರಾ, ಕಿತ್ತೋರ್ ಮುಂದೆ ಇರೋ ಅಂತಾರ ಇಂತಾರ ಅಂತ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ಸರ್ ನಮಗೆ ಕಲ್ಲಲ್ಲಿ ಗಾಜಲ್ಲಿ ಎಲ್ಲ ತೂರ್ಬಿಟ್ಟು ಎಷ್ಟು ಜನಕ್ಕೆ ಏಟಾಗಿದೆ ಗೊತ್ತಾರ ಸರ್. 2-3 ಜನ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡವ್ರು ಸರ್, ಇನ್ಸ್ಪೆಕ್ಟರ್ ಸರು. ಆಮೇಲೆ ನಮ್ಮನ್ನು ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ನಮಗೆ ತುಂಬ ಹಿಂಸೆ ಕೊಡ್ತಾರೆ ಸರ್. ನಾವು ಊಟ ಮಾಡಿ ಸುಮ್ಮನೆ ಮಲಗೆದ್ಬಿಟ್ಟು ಕಸ ಹೊಡಿತಾ ಇದ್ವಿ ಸರ್, ಅಷ್ಟೇ ಸರ್. ಎಲ್ಲ ಮಲ್ಕೊಂಡಿದ್ದವರು ಇನ್ನೂ ಮಲ್ಕೊಂಡೇ ಇದ್ರು ಸರ್. ಲೇಡೀಸ್ ಎಲ್ಲವ ಬಂದ್ಬಿಟ್ಟು 500 ರೂಪಾಯಿಗೆ ಬರ್ತೀರಾ, ಅಂಥ ಮುಂಡೆ ಇಂಥ ಮುಂಡೆ ಅಂತೆಲ್ಲ ಬಾಯಿ ಬಂದು ಬೈದರು ಸರ್. ಸರ್ ನಮಸ್ಕಾರ. ನಮಗೆ ಕಸ ಗುಡ್ಸೋಕೆ ಹೇಳಿದ್ದಾರೆ. ನಮಗೆ ಕಸ ಗುಡ್ಸೋಕ್ಕೆ ಅಂತ ಬಂದು ಊಟಕ್ಕೆ ತಂದುಕೊಟ್ಟು ಊಟ ಮಾಡಿದ ಸರ್. ನಾವು ಬಂದವರೆಲ್ಲ ಸುಂದರ ಎಂಥ ಮುಂಡ್ಯಾರೆ ನೀವು 500 ರೂಪಾಯಿಗೋಸ್ಕರ ಬಂದಿದ್ದೀವಿ ಅಂತ ಇಬ್ಬರು ಲೇಡೀಸ್ ಬಂದು ಬೈದರು. ಅವ್ರು ಬೈದಾಗುತ್ತೋ ನಮಗೆ ಕೂಲಿ ಕೊಡ್ತಾ ಇದ್ದಾರೆ, ನಾವು ಬಂದಿದ್ದೀವಿ ನಾವು ಒಂದು ನಿಮ್ಗೆ ಇದಕ್ಕೆ ಬಂದು ಕಾಲಿಕಕ್ಕೆ ಯಾರೇ ನೀನು ತಾಕತ್ತೆ ನೀನು ಬಾರಿ ಈಚೆ ಅಂತಂದರು. ನಾವೇನಕ್ಕೆ ಬರೋಣ ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂತ ಹೇಳ್ದೆ ಸರ್. ನಾವು ಹೇಳಿದ ಮೇಲೆ ತಿರ್ಗಾ 3-4 ಜನ ಗಂಡು ಹುಡುಗರು ಪಟ್ಟು ಕರೆದ್ರು. ಅವ್ರು ಬಂದಾಗುತ್ತೋ ಏಕ್ದಮ್ ಎಲ್ಲ ಗುಂಪು ಒಂದು 30-40 ಜನ 60 ಜನ ಬಂದ್ಬಿಟ್ರು ಸರ್. ಬಂದರೇ ಹೆಂಗೆ ಬೇಕು ಹಂಗೆ ಗ್ಲಾಸ್ ಪೀಸ್ ತಗೊಂಡು ಕಲ್ಲು ತಗೊಂಡು ನಮಗೆಲ್ಲ ಹೊಡೆದು ಗಾಯ ಎಲ್ಲ ಆಗಿ ರಕ್ತ ಎಲ್ಲ ಆಗಂಗೆ ಆ ಥರ ಹೊಡೆದು ನಮ್ಮನ್ನು ಗೇಟೆಲ್ಲ ಹೊಡೆದು ಕೈಯೆಲ್ಲ ಗಾಯ ಆಗಿದೆ ನೋಡಿ ಸರ್. ಗ್ಲಾಸ್ ಪೀಸ್ ಎಲ್ಲ ತೂರ್ಕೊಂಡಿದೆ, ಹಂಗೆಲ್ಲ ಹೊಡೆದಿದ್ದಾರೆ. ನಮಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸರ್. ನಮಗೆ ಅಂತಾರೆ, ಎಂತೆಂಥ ಮಾತಂತಾರೆ ಸರ್. ಅವ್ರ ಮಾತಲ್ಲಿ ಅವ್ರ ಭಾಷೆ ನಮಗೆ ಬರೋಲ್ಲ, ಅವ್ರ ಭಾಷೆಗೆ ಬೈತಾ ಇದ್ದಾರೆ ಸರ್. ಅವರು 1 ವಾರದಿಂದ ಸರ್ ನಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ ಸರ್. ಹೊರಗಡೆ ಮಲ್ಕೊಂಡಿದ್ರೆ ಸರ್, ರಾತ್ರಿ ಹುಡುಗರನ್ನೆಲ್ಲ ಬಿಟ್ಬಿಟ್ಟು ಅದರಲ್ಲಿ ಪರ್ಕೆನಲ್ಲಿ ಹೊಡೆಸಿದ್ದಾರೆ ಸರ್. ನಮಗೆ ಎಷ್ಟು ಹಿಂಸೆ ಸ್ಕೂಲ್ ಮಕ್ಕಳು ಓದೋ ಮಕ್ಕಳನ್ನ ಕರೆಸ್ಬಿಟ್ಟು ಪರ್ಕೆಲ್ ಹೊಡೆಸಿದ್ದಾರೆ ಸರ್. ನಮಗೆ ಕೈಗೆಲ್ಲ ಹೆಂಗೆ ಏಟಾಗಿತ್ತು ಸರ್ ನೋಡಿ ಸರ್. ಮೊನ್ನೆ ಹೊಡೆದಿರೋದು ಇನ್ನೂ ಬರೇ ಹೋಗಿಲ್ಲ ಸರ್, ಹಂಗೆ ಗಂಟಾಗಿದೆ ಸರ್. ಕೈ ಓದತಿ ನಾನು ಸರ್ ಮನೆಗಿದ್ದ ಮನೆಗೆ ನೀರೆಲ್ಲ ಒಯ್ತಾರೆ, ಕಲ್ಲಾಗ ಹೊಡಿತಾರೆ. 3-4 ಕಲ್ಲು ಇಲ್ಲೇ ಬಿದ್ದಿದೆ. ಇನ್ಸ್ಪೆಕ್ಟರ್ಗಳು ನೋಡಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡಿ ಸರ್ ಎಲ್ಲ ಕಬ್ಬಣ ಅದು ಇದು ಎಲ್ಲ ತಂದು ಹಾಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾವು ಕಸ ಗುಡ್ಸೋಕ್ಕೆ ಅಂತ ಹೇಳಿದ್ರು ಸರ್. ನಾವು ಕಸ ಗುಡ್ಸೋಕ್ಕೆ ಅಂತೇಳಿ ಊಟ ಕೊಟ್ಟರು, ಊಟ ಮಾಡಿಬಿಟ್ಟು ಪರ್ಕೆ ತಗೊಂಡು ಕಸ ಗುಡ್ಸೋಣ ಅಂತ ಬಂದ ಸರ್. ಇಬ್ಬರು ಲೇಡಿ ಬಂದವರು ಏನಕ್ಕೆ ಬಂದಿದ್ರೆ ಇಲ್ಲಿ ಅಂದರು. ನಾವು ಕಸ ಗುಡ್ಸೋಕ್ಕೆ ಹೇಳಿದ್ದಾರೆ, ಬಂದು ಕಸ ಗುಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ನೀವೇನಕ್ಕೆ ಬಂದಿದ್ದೀರಾ, ಲೋಕರ್ ಮುಂಡ್ಯಾರ, ಕಚಡ ಮುಂಡ್ಯಾರ, ಬಂದರೆ ಈಚೆಗೆ ಅಂದರು. ನಾವ್ಯಾಕೆ ಬರೋಣ, ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದು 500 ರೂಪಾಯಿಗೋಸ್ಕರ ಬಂದಿದ್ದೀರಿ, ಕಚಡ ಮುಂಡ್ಯಾರ ಈಚೆಗೆ ಬರ್ರಿ ಅಂದರು. ನಾವೇನು ಬರೋಣ, ನಮ್ಮನ್ನ ಕಚಡ ಅಂತ ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದು. ಹಂಗಂತಿದ್ದಂಗೆ 4-5 ಹುಡುಗರನ್ನ ಜಾಸ್ತಿ ಕರೆದ್ಬಿಟ್ರು. ಕರೆದಿದ್ದಂಗೆ ಅವ್ರು ಬಂದು 3-4 ಹುಡುಗರು ಕಲ್ಲು ತಗೊಂಡು ಗ್ಲಾಸ್ ತಗೊಂಡು ಹೊಡೆದ್ರು. 500 ಜನ ಒಟ್ಟಿನಾಗೆ 60 ಜನ ಬಂದಿದ್ರು ಸರ್. 60 ಜನ ಬಂದು ಅವ್ರು ಕಲ್ಲೇ ತಗೊಂಡು ಹೊಡೆದು ರಕ್ತ ಬರೋಂಗೆ ಎಲ್ಲ ಗಾಯ ಆಗಂಗೆಲ್ಲ ಹೊಡೆದು ಕೈಗೆಲ್ಲ ಏಟಾಗಂಗೆ ಮಾಡಿ ನಮ್ಮನ್ನು ಈಚೆಗೆ ಜುಟ್ಟು ಹಿಡಿದು ಎಳೆಯೋಕ್ಕೆ ಅಂತ ಬಂದರು. ನಾವು ಕೈಗೆ ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮಕ್ಕಳೆಲ್ಲ ಬಂದುಬಿಟ್ರು. ಬತ್ತಿದ್ದಂಗೆ 60 ಜನ ಕಲ್ಲು ತಗೊಂಡು ಹೊಡೆದಿದ್ದಾರೆ. ನಮ್ಮ ಕೈಗಲ್ದೆಲ್ಲ ಪರ್ಕೆ ಎಲ್ಲ ಕಿತ್ಕೊಂಡು ಬಂದಿದ್ರು ಸರ್. ನಮಸ್ತೆ ಸರ್. ನಾವು ಹಿಂಗೆ ಕಸ ಹೊಡೆಯೋಕ್ಕೆ ಅಂತ ಊಟ ಮಾಡಿ ಮಲ್ಕೊಂಡಿದ್ದು ಸರ್. ಕಸ ಹೊಡೆಯೋಕ್ಕೆ ಅಂತ ಬಂದು ಸರ್, ಕಸ ಹೊಡಿತಾ ಇದ್ದು ಸರ್. ಅವರು ಟೀಚರ್ಸ್ಗಳು ಬಂದ್ಬಿಟ್ಟು ಅಲ್ಕಿಸ್ಕೊಂಡ್ಬಿಟ್ಟು 500 ರೂಪಾಯಿಗೆ ಬರ್ತೀರಾ, ಸೂಳೆ ಮುಂಡೆ ಇದ್ದೀರಿ, ನಿಮ್ಗೆ ನಾಚಿಕೆ ಆಗಲ್ಲ ಅಂತ ಕೇಳಿ ಏನೇ ಅಂದ್ರಿ ಅಂತ ಎದ್ದು ಬಂದು ಸರ್. ಎದ್ದು ಬಂದ ತಕ್ಷಣ ಕಲ್ಲು ಗಾಜು ಎಲ್ಲ ತಗೊಂಡು ತೂರ್ಬಿಟ್ರು ಸರ್. ತೂರ್ಬಿಟ್ಟು ನಮಗೆ ಎಷ್ಟು ಜನಕ್ಕೆ ಏಟ್ ಮಾಡಿದ್ದಾರೆ ಗೊತ್ತಾ ಸರ್. ಕೈಗೆಲ್ಲ ಏಟಾಗಿ ಸರ್. ಮೊನ್ನೆ ಎಲ್ಲ ಪರ್ಕೆಲ್ ಹೊಡೆದಿದ್ದೆ ಸರ್ ಗೇಟ್ ಹತ್ರ. ನಮ್ಮನ್ನು ಪರ್ಕೆಲ್ ಹೊಡೆದ್ಬಿಟ್ಟು ನಮ್ಮನ್ನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ತೋರಿಸ್ಬಿಟ್ಟು ಸರ್. ತುಂಬ ನಮ್ಗೆ ಹಿಂಸೆ ಕೊಡ್ತಾರೆ ಸರ್. 1 ವಾರದಿಂದ ಹೊರಗಡೆ ಮಲ್ಕೊಂಡಿದ್ದು ಸರ್. ನಾವು ಚಳಿಲಿ ನಡ್ಕೊಂಡು ಸರ್, ಗಾಳಿ ಅಂದೇರೆ ನಮಗೆ ನೈಟಲ್ಲಿ ಎಷ್ಟು ಭಯ ಇಲ್ದಿರ ಮಲಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದು ಸರ್. ನಾವು
ಈ ಥರ ಎಲ್ಲ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಮಗೆ ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮಗೆ ನಿಮ್ಮ ರಕ್ಷಣೆ ಬೇಕು ಸರ್, ಅಷ್ಟೇ ನಾವು ಹೊಡ್ಕೊಂಬಂದಿದ್ದಾರೆ, ಹಿಡ್ಕೊಂಡು ಹೊಡಿಯಕ್ಕೆ ಬಂದಿದ್ದಾರೆ. ನಮಗೆ ಇದು ಕಾಲೇಜ್ ಮಕ್ಕಳುಗಳು, ಸ್ಕೂಲ್ ಮಕ್ಕಳುಗಳೆಲ್ಲ ಹೊಡಿಯಕ್ಕೆ ಬಂದವ್ರೆ. ನಮಗೆ ವಾಶ್ರೂಮ್ಗೆ ಹೋಗೋಕ್ಕೆ ಜಾಗ ಇಲ್ಲ. ಹೌದಾ, ಈ ಕಡೆ ಬಾಗಿಲೆಲ್ಲ ಹೊಡೆದಿದ್ದಾರೆ ಸರ್, ಆ ಕಡೆ ಎಲ್ಲ ಹೊಡೆದಿದ್ದಾರೆ ಸರ್. ನಮಗೆ ಎಲ್ಲ ಮಕ್ಕಳು ಒಂದು 40-70 ಜನ ಕರ್ಕೊಬಂದು ಹಿಂಗೆ ಹೊಡೆಸಿದ್ದಾರೆ ಸರ್. ನಮ್ಗೆ ವಾಸನೂ ತೊಂದರೆ ಸರ್, ಮುಂದೆ ಎಲ್ಲ ಹೊಡೆದಾಕಿದ್ದಾರೆ ಸರ್. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಸರ್. ನಮಗೆ ಹೆಣ್ಮಕ್ಳು ನ್ಯಾಯ ಕೊಡಿ ಸರ್, ನಮಗೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿ ಸರ್ ಕಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ನಮ್ಗೆ ನ್ಯಾಯ ಕೊಡಿ ಸರ್.